ತಾಳ್ಮೆ ಇರಲಿ ಅಥವಾ ಮಂದಿಯೊಂದಿಗೆ ಒಡನಾಟ ಇರಲಿ, ಅದು ಜಾಸ್ತಿ ಆಗಬೇಕು ಬಿಟ್ಟರೆ ಕಡಿಮೆ ಆಗಬಾರ್ದು. ಸೊ ಯಾವುದೋ ಒಂದು ಒಳ್ಳೆಯ ಒಂದು ಸ್ಥಾನಕ್ಕೆ ಹೋದರೂ ಕೂಡ ಅದೇ ಒಂದು ತಾಳ್ಮೆಯಿಂದ ಪ್ರೀತಿಯಿಂದ ನಮ್ಮೊಂದಿಗೆ ಒಡನಾಡಿಕೊಂಡು ರಮೇಶ್ ಅವರು ಸೊ ಒಂದು ಉನ್ನತ ಹುದ್ದೆ ಅದರಲ್ಲಿ ಮಕ್ಕಳ ಒಂದು ಭವಿಷ್ಯವನ್ನು ಹೆಚ್ಚಿಸುವ ಒಂದು ಅಭಿವೃದ್ಧಿಪಡಿಸುವ ಒಂದು ಒಳ್ಳೆಯ ಒಂದು ಅವಕಾಶ ಕೊಟ್ಟಿರುವ ಬಾಲ ವಿಕಾಸ್ ಅಕಾಡೆಮಿಯ ಅಧ್ಯಕ್ಷರಾಗಿ ನಮ್ಮ ವಿಜಯಪುರ ಜಿಲ್ಲೆಯ ಒಬ್ಬರು ಇದ್ದಾರೆ ಅಂದರೆ ನಾವೆಲ್ಲರೂ ಹೆಮ್ಮೆ ಪಡುವ ವಿಚಾರ, ಸಂತೋಷ ಪಡುವ ವಿಚಾರ. ಅವರು ಈಗಾಗಲೇ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಅದರಲ್ಲಿ ಶಾಲೆಗಳಿರಲಿ, ಅಂಗನವಾಡಿಗಳಿರಲಿ, ಭೇಟಿ ಕೊಡುವುದು, ಅಲ್ಲಿ ಇರುವವರಿಗೆ ಮಾರ್ಗದರ್ಶನ ಕೊಡೋದು, ಈ ಥರ ಹಣವನ್ನು ಅವ್ರು ಏನು ಮಾಡ್ಯಾರೆ, ಪ್ರೈವೇಟ್ ಸೆಕ್ಟರ್ ಬ್ಯಾಂಕರ್ಸ್ ಏನು ಅಸೋಸಿಯೇಷನ್ ಇದ್ದಾವಲ್ಲ, ಮತ್ತು ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ ಏನು ರಿಟೈರ್ಡ್ ಇದ್ದಾರೆ, ಅವ್ರಿಗೆ ಪೆನ್ಷನ್ ಸಿಗ್ತಾ ಇದೆ. ಬೇರೆ ಅವ್ರಿಗೆ ಎಷ್ಟು ಗ್ರ್ಯಾಜುಯೇಷನ್ ಏನು ಲಾಸ್ಟ್ ಇಯರ್ ಕೊಟ್ಟಾರೆ ಅದು ಅವ್ರಿಗೆ ಇಂಪ್ಲಿಮೆಂಟೇಷನ್ ಮಾಡ್ತಾ ಇಲ್ಲ. ಸರಿ, ಅವ್ರನ್ನೂ ನಮ್ಮದು ಬ್ಯಾಂಕ್ ರಿಟೈರ್ಡ್ ಪೆನ್ಷನರ್ಸ್ ಇದ್ದಾರೆ, ಅವ್ರಿಗೂ ಅದು ಅವ್ರು ಇಂಪ್ಲಿಮೆಂಟೇಷನ್ ಮಾಡಬೇಕಂದ್ರೆ ನಮ್ಮದೊಂದು ಮೇಜರ್ ಬೇಡಿಕೆ ಇದೆ. ಸೆಕೆಂಡ್, ಅವರು ಡೈಲಾಗ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಲಿ ಡೈರೆಕ್ಟ್ ನೆಗೋಸಿಯೇಷನ್ ಮಾಡೋರಿಗೆ ಅವರು ನಮ್ದು ಆಲ್ ಇಂಡಿಯಾ ಬ್ಯಾಂಕ್ ಫೆಡರೇಷನ್ ಯುನೈಟೆಡ್ ಪ್ರೋಗ್ರಾಮ್ ಆಫ್ ಬ್ಯಾಂಕ್ ರಿಟೈರ್ಡ್ ಆರ್ಗನೈಸೇಷನ್ ನಾವೆಲ್ಲ ರಿಟೈರ್ಡ್ ಒಂದು ಒಕ್ಕೂಟ ನಾವು ಕ್ರಿಯೇಟ್ ಮಾಡಿದ್ದೇವೆ. ಅದ್ರ ಆದರೂ ನಾವೆಲ್ಲ ಇದ್ರ ಮುಖಾಂತರ ನಾವು ಇದೆಲ್ಲ ಧರ್ನಾ ಪ್ರೋಗ್ರಾಮ್ ಡೆವಲಪ್ಮೆಂಟ್ ಮಾಡ್ತಾ ಇದ್ದೇವೆ. ಇದು 10th ಜನವರಿ ಇದಕ್ಕೆ ನೀವೆಲ್ಲ 10th ಜನವರಿಗೆ ನಮ್ಮದು ಅಂಬೇಡ್ಕರ್ ಸರ್ಕಲ್ ಇಲ್ಲಿ 10:30 ಹತ್ತುವರೆಗೆ ನಾವು ಎಲ್ಲ ಅಸೆಂಬ್ಲಿಂಗ್ ಆಗ್ತಾಯಿದ್ದೀವಿ. ಅಲ್ಲಿ ಡೆಮೋಕ್ರೆಸಿ ಮಾಡಿ